ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತೇಜಸ್ವಿ ಸೂರ್ಯ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆದ್ರೆ ಹೇಗಿರುತ್ತೆ ಅನ್ನೋ ವಾಯ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ತೇಜಸ್ವಿ ಸೂರ್ಯ ಅವರು ಕೇವಲ ಒಬ್ಬ ಯುವ ಸಂಸದರಲ್ಲ, ಅವರು ಇವತ್ತಿನ ಜನರೇಷನ್ನ ಅತ್ಯಂತ ಪ್ರಭಾವಶಾಲಿ ಯುವ ರಾಜಕಾರಣಿ ಅಂತಾನೆ ಹೇಳ್ಬೋದು. ಅವರ ಮಾತಿನ ಶೈಲಿ, ಸಂಸತ್ನಲ್ಲಿ ಅವರು ಎತ್ತುವ ಧ್ವನಿ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಅವರಿಗಿರುವ ಫಾಲೋಯಿಂಗ್ ನೋಡಿದ್ರೆ ಅವರು ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ತರುವ ಸೂಚನೆ ನೀಡುತ್ತಿದ್ದಾರೆ. ಒಬ್ಬ ಲಾಯರ್ ಆಗಿ ವೃತ್ತಿಜೀವನ ಆರಂಭಿಸಿ ಇಂದು ದೇಶದ ದೊಡ್ಡ ಪಕ್ಷದ ಯುವ ಘಟಕದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೂರ್ಯ ಅವರ ಪ್ರಭಾವ ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲೂ ಇದೆ. ಅವರು ಪಾರ್ಲಿಮೆಂಟ್ನಲ್ಲಿ ಕನ್ನಡದ ಬಗ್ಗೆ ಮಾತಾಡುವಾಗ ಅಥವಾ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಫೈಟ್ ಮಾಡುವಾಗ ಜನರಿಗೆ ಅವರ ಮೇಲೆ ಒಂದು ಭರವಸೆ ಮೂಡಿದೆ. ಅಭಿವೃದ್ಧಿಯ ವಿಷಯ ಬಂದಾಗ ತಂತ್ರಜ್ಞಾನ ಮತ್ತು ಹೊಸ ಆಲೋಚನೆಗಳನ್ನ ತರುವ ಅವರ ವಿಷನ್ ನಿಜಕ್ಕೂ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಇವತ್ತು ಯುವಜನತೆ ಸೋಷಿಯಲ್ ಮೀಡಿಯಾದಲ್ಲಿ ತೇಜಸ್ವಿ ಸೂರ್ಯ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆದ್ರೆ ಹೇಗಿರುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದು ನಿಜವಾದ್ರೆ ಕರ್ನಾಟಕದ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ನಾವಿವತ್ತು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರು ಸಿಎಂ ಆದ್ರೆ ನಮ್ಮ ಕರ್ನಾಟಕದ ಇಮೇಜ್ ಗ್ಲೋಬಲ್ ಲೆವೆಲ್ ನಲ್ಲಿ ಹೇಗಿರುತ್ತೆ ಅನ್ನೋದು ಒಂದು ದೊಡ್ಡ ಕ್ವಶನ್. ನೋಡಿ, ಅವರು ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಒಬ್ಬ ಯಂಗ್ ಲೀಡರ್ ಅಂತ ಗುರುತಿಸಿಕೊಂಡಿದ್ದಾರೆ. ಸೊ ಅವರು ಸಿಎಂ ಆದ್ರೆ ಕರ್ನಾಟಕಕ್ಕೆ ಮೋರ್ ಇನ್ವೆಸ್ಟ್ಮೆಂಟ್ ಬರೋದು ಗ್ಯಾರಂಟಿ. ನಮ್ಮ ಬೆಂಗಳೂರು ಆಲ್ರೆಡಿ ಐಟಿ ಹಬ್ ಆಗಿದೆ, ಆದ್ರೆ ತೇಜಸ್ವಿ ಅವರ ಲೀಡರ್ಶಿಪ್ ನಲ್ಲಿ ಇದು ನೆಕ್ಸ್ಟ್ ಸಿಲಿಕಾನ್ ವ್ಯಾಲಿ ಆಗಿ ಟ್ರಾನ್ಸ್ಫಾರ್ಮ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅವರು ಯೂತ್ ಐಕಾನ್ ಆಗಿರೋದ್ರಿಂದ ಹೊಸ ಸ್ಟಾರ್ಟ್ಅಪ್ ಗಳಿಗೆ ಮತ್ತು ಆಂಟರ್ಪ್ರಿನರ್ಶಿಪ್ಗೆ ತುಂಬಾ ಸಪೋರ್ಟ್ ಸಿಗಬಹುದು ಅನ್ನೋದು ಜನರ ಎಕ್ಸ್ಪೆಕ್ಟೇಷನ್. ಅವರ ಡಿಸಿಷನ್ ಮೇಕಿಂಗ್ ಸ್ಪೀಡ್ ಮತ್ತು ಟೆಕ್ ಸ್ಯಾವಿ ನೇಚರ್ ಇಡೀ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅನ್ನೇ ಡಿಜಿಟಲೈಸ್ ಮಾಡಬಹುದು ಅಂತ ಅನ್ಸುತ್ತೆ. ಹಳೆ ಕಾಲದ ಫೈಲ್ ವರ್ಕ್ ಸಿಸ್ಟಮ್ ಹೋಗಿ ಕಂಪ್ಲೀಟ್ ಅಡ್ವಾನ್ಸ್ ಸಿಸ್ಟಮ್ ಬರಬಹುದು. ಸೂರ್ಯ ಅವರು ಸಿಎಂ ಆದ್ರೆ ಬೆಂಗಳೂರು ಟ್ರಾಫಿಕ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ನೀವು ನೋಡಬಹುದು. ಅವರು ಆಲ್ರೆಡಿ ಸಂಸತ್ನಲ್ಲಿ ಮೆಟ್ರೋ ಫೇರ್ ಹೈಕ್ ಬಗ್ಗೆ ಮತ್ತೆ ಸಬರ್ಬನ್ ರೈಲ್ವೆ ಬಗ್ಗೆ ಎಷ್ಟು ಜೋರಾಗಿ ಧ್ವನಿ ಎತ್ತಿದ್ದಾರೆ ಅಂತ. ಅವರು ಸಿಎಂ ಆದ್ರೆ ಕಂಪ್ಲೀಟ್ ಪವರ್ ಅವರ ಕೈಯಲ್ಲೇ ಇರುತ್ತೆ. ಸೊ ಈ 15 ಪಾಯಿಂಟ್ ವಿಷನ್ ಪ್ಲಾನ್ ಏನಿದೆ ಅದೆಲ್ಲ ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಎಐ ಟೆಕ್ನಾಲಜಿ ಯೂಸ್ ಮಾಡೋದು ಮತ್ತೆ ರಸ್ತೆಗಳನ್ನ ಸ್ಮಾರ್ಟ್ ಆಗಿ ಮಾಡೋದು ಅವರ ಮೇನ್ ಅಜೆಂಡಾ ಆಗಿರ್ಬೋದು. ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅನ್ನ ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿ ಜನಸಾಮಾನ್ಯರಿಗೆ ರಿಲೀಫ್ ಕೊಡೋಕೆ ಅವರು ಟ್ರೈ ಮಾಡಬಹುದು. ಈ ಇನ್ಫ್ರಾಸ್ಟ್ರಕ್ಚರ್ ಕ್ರಾಂತಿಯಿಂದ ಬೆಂಗಳೂರು ಮಾತ್ರ ಅಲ್ಲದೆ ಮಂಗಳೂರು, ಹುಬ್ಬಳ್ಳಿ ಕೂಡ ಡೆವಲಪ್ ಆಗ್ಬೋದು. ಸ್ನೇಹಿತರೆ, ಈಗಿರುವ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ರೆ ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ಸೂರ್ಯ ಅವರ ಪ್ಲಾನ್ ಹೇಗಿರುತ್ತೆ ಅನ್ನೋದು. ಸಿಟಿ ಅವರು ಸೂರ್ಯ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಓಕೆ, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅವರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದು ನಾವಿಲ್ಲಿ ಯೋಚನೆ ಮಾಡಬೇಕಾದ ವಿಚಾರ. ಅವರು ಅರೈಸ್ ಇಂಡಿಯಾ ನಂತಹ ಎನ್ಜಿಒಗಳ ಮೂಲಕ ಎಜುಕೇಶನ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಇದೇ ಎಕ್ಸ್ಪೀರಿಯನ್ಸ್ ಅನ್ನ ಹಳ್ಳಿಗಳ ಸ್ಕೂಲ್ಗಳಿಗೆ ಅಪ್ಲೈ ಮಾಡಬಹುದು. ಅಗ್ರಿಕಲ್ಚರ್ ನಲ್ಲಿ ಮಾಡರ್ನ್ ಟೆಕ್ನಾಲಜಿ ಮತ್ತು ಅಗ್ರಿ ಟೆಕ್ ಸ್ಟಾರ್ಟ್ಅಪ್ ಗಳನ್ನ ತರುವ ಮೂಲಕ ರೈತರಿಗೆ ಒಳ್ಳೆ ಮಾರ್ಕೆಟ್ ಸಿಗುವ ಹಾಗೆ ಅವರು ಮಾಡಬಹುದು. ಯುವಕರಿಗೆ ಹಳ್ಳಿಗಳಲ್ಲೇ ಉದ್ಯೋಗ ಸಿಗುವ ತರ ಚಿಕ್ಕ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುವುದು ಅವರ ವಿಷನ್ ಆಗಲಿದೆ. ಹೀಗೆ ಮಾಡಿದ್ರೆ ಮಾತ್ರ ಅವರು ಇಡೀ ಕರ್ನಾಟಕದ ಕಂಪ್ಲೀಟ್ ಲೀಡರ್ ಆಗಿ ಹೊರಹೊಮ್ಮೋಕೆ ಸಾಧ್ಯ. ಸ್ನೇಹಿತರೆ, ತೇಜಸ್ವಿ ಸೂರ್ಯ ಅವರು ಕೇವಲ ಹಿಂದುತ್ವದ ಬಗ್ಗೆ ಮಾತ್ರ ಮಾತಾಡ್ತಾರಾ ಅಥವಾ ಎಲ್ಲರನ್ನು ಕರ್ಕೊಂಡು ಹೋಗ್ತಾರಾ ಅನ್ನೋದು ಜನರ ಇನ್ನೊಂದು ಡೌಟ್ ಅಲ್ವಾ? ನೋಡಿ, ಅವರು ಐಡಿಯಾಲಜಿಕಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ನಿಜ, ಆದ್ರೆ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಅವರು ಡೆವಲಪ್ಮೆಂಟ್ ಫಸ್ಟ್ ಅನ್ನೋ ಮಂತ್ರ ಫಾಲೋ ಮಾಡ್ತಾರೆ. ಸಂಸತ್ನಲ್ಲಿ ಅವರು ಮಾತಾಡೋ ಪ್ರತಿಯೊಂದು ಪಾಯಿಂಟ್ ಕೂಡ ಡೇಟಾ ಮತ್ತು ಫ್ಯಾಕ್ಟ್ಸ್ ಮೇಲೆ ಇರುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕು. ಸಿಎಂ ಎಂದಾಗ ಎಲ್ಲಾ ಸಮುದಾಯಗಳನ್ನ ಜೊತೆಯಲ್ಲಿ ಕೊಂಡೊಯ್ಯೋದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಆದ್ರೆ ಅವರು ಯಂಗ್ ಆಗಿರೋದ್ರಿಂದ ಒಂದು ಮಾಡರ್ನ್ ಅಪ್ರೋಚ್ ತರಬಹುದು. ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಮತ್ತು ಕರ್ನಾಟಕದ ಪ್ರೈಡ್ ಕಾಪಾಡುವುದು ಅವರ ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ತೇಜಸ್ವಿ ಸೂರ್ಯ ಅವರ ಸಪೋರ್ಟ್ ಹೇಗಿರುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯವಾದ ಪಾಯಿಂಟ್. ಸಂಸತ್ನಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಗಳನ್ನ ಕನ್ನಡದಲ್ಲೇ ಬರೆಯೋ ತರಹ ಮಾಡಿರೋದು ಅವರ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅವರು ಸಿಎಂ ಆದ್ರೆ ಎಜುಕೇಶನ್ ಮತ್ತು
ಅಡ್ಮಿನಿಸ್ಟ್ರೇಷನ್ ನಲ್ಲಿ ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಇಂಪಾರ್ಟೆನ್ಸ್ ಸಿಗೋದು ಗ್ಯಾರಂಟಿ. ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಪ್ರಮೋಟ್ ಮಾಡೋಕೆ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಹಂಪಿ ಅಥವಾ ಮೈಸೂರಿನಂತಹ ಹೆರಿಟೇಜ್ ಸೈಟ್ ಗಳನ್ನ ವರ್ಲ್ಡ್ ಕ್ಲಾಸ್ ಟೂರಿಸಂ ಹಬ್ ಆಗಿ ಮಾಡೋಕೆ ಅವರು ಪ್ಲಾನ್ ಮಾಡಬಹುದು. ಸೊ ಕನ್ನಡದ ಧ್ವನಿ ನ್ಯಾಷನಲ್ ಲೆವೆಲ್ ನಲ್ಲಿ ಇನ್ನೂ ಜೋರಾಗಿ ಕೇಳಿಸುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ಸೂರ್ಯ ಅವರ ಸ್ಟೈಲ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸಿದ್ರೆ ಕರಪ್ಷನ್ ಕಮ್ಮಿ ಆಗುತ್ತಾ ಅನ್ನೋದು ನಾವು ಚರ್ಚೆ ಮಾಡಬೇಕಾದ ಇನ್ನೊಂದು ವಿಷಯ. ಅವರೊಬ್ಬ ಲಾಯರ್ ಆಗಿರೋದ್ರಿಂದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಸಿಸ್ಟಮ್ ಕ್ಲೀನ್ ಮಾಡೋಕೆ ಅವರು ಟ್ರೈ ಮಾಡಬಹುದು. ಟೆಕ್ನಾಲಜಿ ಯೂಸ್ ಮಾಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡಬಹುದು. ಇದರಿಂದ ಮಿಡಲ್ ಮ್ಯಾನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಿಎಂ ಆಫೀಸ್ ಕೂಡ ಜನಸಾಮಾನ್ಯರಿಗೆ ಈಸಿಯಾಗಿ ರೀಚ್ ಆಗೋ ತರ ಸೋಷಿಯಲ್ ಮೀಡಿಯಾ ಹೆಲ್ಪ್ ಡೆಸ್ಕ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಪ್ರತಿಯೊಂದು ಪ್ರಾಜೆಕ್ಟ್ ಬಗ್ಗೆ ಪಬ್ಲಿಕ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು ಅವರ ಸ್ಟೈಲ್ ಆಗಿರ್ಬೋದು. ಇದು ನಿಜಕ್ಕೂ ಒಂದು ನ್ಯೂ ಏಜ್ ಪಾಲಿಟಿಕ್ಸ್ಗೆ ನಾನೇ ಆಡುತ್ತೆ ಅನ್ಸುತ್ತೆ. ಸ್ನೇಹಿತರೆ, ಇನ್ನು ಕರ್ನಾಟಕದ ಯುವಕರಿಗೆ ಉದ್ಯೋಗ ಅವಕಾಶಗಳ ಬಗ್ಗೆ ಅವರ ಪ್ಲಾನ್ ಹೇಗಿರಬಹುದು ಅಂತ ನೀವು ಕೇಳುವುದು. ತೇಜಸ್ವಿ ಅವರು ಯಾವಾಗಲೂ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಡಸ್ಟ್ರಿ ನೀಡ್ಸ್ಗೆ ತಕ್ಕಂತೆ ಚೇಂಜ್ ಮಾಡಬಹುದು. ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟೇ ಅಲ್ಲದೆ ಪ್ರಾಕ್ಟಿಕಲ್ ನಾಲೆಜ್ ಇರೋ ತರಹ ಹೊಸ ಪಾಲಿಸಿಗಳನ್ನ ತರಬಹುದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಬರೋ ತರ ಮಾಡಿ ಬೇರೆ ಊರುಗಳಲ್ಲೂ ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡೋದು ಅವರ ಗುರಿಯಾಗಿರುತ್ತೆ. ಇದರಿಂದ ಬೆಂಗಳೂರಿಗೆ ಮೈಗ್ರೇಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಮತ್ತು ಇಡೀ ಸ್ಟೇಟ್ ಈವನ್ ಆಗಿ ಡೆವಲಪ್ ಆಗುತ್ತೆ. ಸ್ಟಾರ್ಟ್ಅಪ್ ಇಂಡಿಯಾ ತರಹ ಸ್ಟಾರ್ಟ್ಅಪ್ ಕರ್ನಾಟಕ ಆಗಿ ಹೊಸ ರೂಪ ಕೊಡೋ ಚಾನ್ಸಸ್ ತುಂಬಾ ಇದೆ. ಸ್ನೇಹಿತರೆ, ತೇಜಸ್ವಿ ಸೂರ್ಯ ಅವರು ಫ್ಯೂಚರಿಸ್ಟಿಕ್ ಲೀಡರ್ ಅನ್ನೋದು ಅವರ ಬೆಂಗಳೂರು 2050 ವಿಷನ್ ಇಂದಾನೆ ಗೊತ್ತಾಗುತ್ತೆ. ಈ ಪ್ಲಾನ್ ಏನಾದ್ರೂ ಫುಲ್ ಸ್ಟೇಟ್ಗೆ ಅಪ್ಲೈ ಆದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎನ್ವಿರಾನ್ಮೆಂಟ್ ಸೇವ್ ಮಾಡೋದು ಮತ್ತೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಅವರು ತುಂಬಾ ಕಾನ್ಶಿಯಸ್ ಆಗಿದ್ದಾರೆ. ಇವಿ ವೆಹಿಕಲ್ಸ್ಗೆ ಹೆಚ್ಚಿನ ಸಪೋರ್ಟ್ ಕೊಡೋದು ಮತ್ತು ಸಿಟಿಗಳಲ್ಲಿ ಗ್ರೀನ್ ಕವರ್ ಜಾಸ್ತಿ ಮಾಡೋದು ಅವರ ವಿಷನ್ ನ ಭಾಗ ಆಗಿರುತ್ತೆ. ಕೆರೆಗಳ ಪುನಶ್ಚೇತನ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ಗೆ ಅಡ್ವಾನ್ಸ್ ಸಿಸ್ಟಮ್ ತರೋ ಪ್ಲಾನ್ ಅವರಲ್ಲಿದೆ. ಫ್ಯೂಚರ್ ಜನರೇಷನ್ಗೆ ಒಂದು ಬೆಸ್ಟ್ ಕರ್ನಾಟಕ ಕೊಡಬೇಕು ಅನ್ನೋದು ಅವರ ಮೇನ್ ಗೋಲ್ ಅಂತ ನಮಗೆ ಅವರ ಸ್ಪೀಚ್ ಗಳಿಂದ ಗೊತ್ತಾಗುತ್ತೆ. ಇನ್ನು ಸೂರ್ಯ ಅವರ ಎನರ್ಜಿ ಮತ್ತು ಸ್ಪೀಡ್ ನಮ್ಮ ಓಲ್ಡ್ ಸ್ಕೂಲ್ ಪಾಲಿಟಿಕ್ಸ್ಗೆ ಒಂದು ದೊಡ್ಡ ಶಾಕ್ ಕೊಡಬಹುದು. ಅವರು ಯಾವುದೇ ಇಶ್ಯೂನ ತುಂಬಾ ಫಾಸ್ಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅದು ನೆರೆ ಹಾವಳಿ ಇರಲಿ ಅಥವಾ ಹೆಲ್ತ್ ಎಮರ್ಜೆನ್ಸಿ ಇರಲಿ, ಡೇಟಾ ಬೇಸ್ ಡಿಸಿಷನ್ ತಗೊಳ್ಳೋದ್ರಲ್ಲಿ ಇವರು ಎಕ್ಸ್ಪರ್ಟ್. ಸೊ ಅನಾವಶ್ಯಕ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಗ್ಯಾರಂಟಿ. ಕರ್ನಾಟಕದ ಬಜೆಟ್ ಅನ್ನ ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡೋ ಕೆಪಾಸಿಟಿ ಇವರಿಗೆ ಇದೆ ಅಂತ ಅವರ ಬೆಂಬಲಿಗರು ಹೇಳ್ತಾರೆ. ಬಟ್ ಅಪೋಸಿಷನ್ ಪಾರ್ಟಿಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಅವರು ಸಿಎಂ ಆದಾಗ ನೋಡಬೇಕಾದ ದೊಡ್ಡ ವಿಷಯ. ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಸ್ಪೋರ್ಟ್ಸ್ ಮತ್ತು ಹೆಲ್ತ್ ಸೆಕ್ಟರ್ ನಲ್ಲಿ ಅವರ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ ಅನ್ನೋದು. ಅವರು ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಪ್ರತಿಯೊಂದು ತಾಲೂಕಲ್ಲೂ ಒಳ್ಳೆ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟೇಡಿಯಂ ಕಟ್ಟೋ ಪ್ಲಾನ್ ಅವರು ಮಾಡಬಹುದು. ಹೆಲ್ತ್ ವಿಷಯಕ್ಕೆ ಬಂದ್ರೆ ಜನೌಷಧಿ ಕೇಂದ್ರಗಳನ್ನ ಹೆಚ್ಚು ಮಾಡಿ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಮೆಡಿಸಿನ್ ಸಿಗೋ ತರ ಮಾಡಬಹುದು. ಟೆಲಿ ಮೆಡಿಸಿನ್ ಟೆಕ್ನಾಲಜಿಯನ್ನ ಹಳ್ಳಿಗೂ ರೀಚ್ ಮಾಡೋದು ಅವರ ಲೀಡರ್ಶಿಪ್ ನಲ್ಲಿ ಈಸಿ ಆಗ್ಬೋದು. ಇದರಿಂದ ನಮ್ಮ ಸ್ಟೇಟ್ ನ ಹೆಲ್ತ್ ಇಂಡೆಕ್ಸ್ ಕೂಡ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ. ಸ್ನೇಹಿತರೆ, ಅವರ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಆರ್ಡಿನರಿ ಮ್ಯಾನ್ ಅಥವಾ ಕಾಮನ್ ಮ್ಯಾನ್ ಪ್ಲೇಸ್ ಏನು ಅನ್ನೋದು ನಾವಿಲ್ಲಿ ಮಿಸ್ ಮಾಡಬಾರದು. ಅವರು ಯಾವಾಗಲೂ ಸಂಸತ್ನಲ್ಲಿ ಜನರ ಪರವಾಗಿ ಧ್ವನಿ ಎತ್ತುತ್ತಾರೆ. ಅದು ಐಟಿ ಎಂಪ್ಲಾಯೀಸ್ ಇರಲಿ ಅಥವಾ ಸಾಮಾನ್ಯ ವ್ಯಾಪಾರಿ ಇರಲಿ. ಸಿಎಂ ಆದಾಗ ಬ್ಯೂರೋಕ್ರಸಿಯಲ್ಲಿ ಜನಸಾಮಾನ್ಯರ ಕೆಲಸಗಳು ಲೇಟ್ ಆಗಬಾರ್ದು ಅಂತ ಅವರು ಸ್ಟ್ರಿಕ್ಟ್ ರೂಲ್ಸ್ ತರಬಹುದು. ಸಕಾಲದಂತಹ ಸ್ಕೀಮ್ಗಳನ್ನ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬಹುದು. ಜನರ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋಕೆ ಅವರು ಟೌನ್ ಹಾಲ್ ಮೀಟಿಂಗ್ಸ್ ತರಹದ ಪ್ರೋಗ್ರಾಮ್ಸ್ ಮಾಡಬಹುದು. ಇದರಿಂದ ಗವರ್ನಮೆಂಟ್ ಮತ್ತು ಜನರ ನಡುವೆ ಇರೋ ಗ್ಯಾಪ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ತೇಜಸ್ವಿ ಸೂರ್ಯ ಅವರು ಸಿಎಂ ಆದ್ರೆ ಕರ್ನಾಟಕದ ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಲಾ ಅಂಡ್ ಆರ್ಡರ್ ಹೇಗಿರುತ್ತೆ ಅನ್ನೋದು ಒಂದು ಕ್ರೂಷಿಯಲ್ ಪಾಯಿಂಟ್. ಅವರು ಕ್ರಿಮಿನಲ್ಸ್ ಮತ್ತು ಸಮಾಜಘಾತಕ ಶಕ್ತಿಗಳ ವಿರುದ್ಧ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ಅನ್ನೋ ಇಮೇಜ್ ಅವರ ಮೇಲಿದೆ. ಪೊಲೀಸ್ ಫೋರ್ಸ್ ಅನ್ನ ಮಾಡರ್ನೈಸ್ ಮಾಡೋದು, ಸೈಬರ್ ಕ್ರೈಮ್ ತಡೆಯೋಕೆ ಹೊಸ ಟೆಕ್ನಾಲಜಿ ತರೋದು ಅವರ ಪ್ರಯಾರಿಟಿ ಆಗಿರುತ್ತೆ. ಸೇಫ್ಟಿ ಆಫ್ ಮೆನ್ ಅಂಡ್ ಚಿಲ್ಡ್ರನ್ ವಿಷಯದಲ್ಲಿ ಅವರು ಝೀರೋ ಟಾಲರೆನ್ಸ್ ಪಾಲಿಸಿಯನ್ನ ಫಾಲೋ ಮಾಡಬಹುದು.
ಜನರಿಗೆ ಭಯ ಇಲ್ಲದೆ ಬದುಕುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು ಅವರ ಡ್ರೀಮ್ ಆಗಿರುತ್ತೆ. ಇದರಿಂದ ಸ್ಟೇಟ್ ನಲ್ಲಿ ಇನ್ವೆಸ್ಟ್ಮೆಂಟ್ಗೆ ಇನ್ನೂ ಬೆಸ್ಟ್ ಎನ್ವೈರನ್ಮೆಂಟ್ ಸಿಗುತ್ತೆ. ಸ್ನೇಹಿತರೆ, ಸೂರ್ಯ ಅವರ ಲೀಡರ್ಶಿಪ್ ನಲ್ಲಿ ಕರ್ನಾಟಕದ ಬ್ರ್ಯಾಂಡ್ ವ್ಯಾಲ್ಯೂ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಅವರು ಕರ್ನಾಟಕವನ್ನ ಕೇವಲ ಒಂದು ಸ್ಟೇಟ್ ತರ ನೋಡದೆ ಒಂದು ಗ್ಲೋಬಲ್ ಎಕನಾಮಿಕಲ್ ಪವರ್ ಹೌಸ್ ಮಾಡೋ ವಿಷನ್ ಹೊಂದಿದ್ದಾರೆ. ನಮ್ಮ ಕಲೆ, ಸಾಹಿತ್ಯ ಮತ್ತು ಪ್ರಕೃತಿ ಸೌಂದರ್ಯವನ್ನ ವರ್ಲ್ಡ್ ಗೆ ತೋರಿಸೋಕೆ ಅವರು ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳನ್ನ ಬೆಸ್ಟ್ ಆಗಿ ಯೂಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಬಂದಾಗ ಕರ್ನಾಟಕದ ಪ್ರೈಡ್ ಅನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ಸ್ನೇಹಿತರೆ, ಫೈನಲ್ ಆಗಿ ಹೇಳಬೇಕಂದ್ರೆ ತೇಜಸ್ವಿ ಸೂರ್ಯ ಅವರು ಸಿಎಂ ಆಗೋದು ಕೇವಲ ಒಂದು ರಾಜಕೀಯ ಬದಲಾವಣೆ ಅಲ್ಲ, ಅದೊಂದು ಸಿಸ್ಟಮ್ ಚೇಂಜ್ ಅಂತಾನೆ ಹೇಳ್ಬಹುದು. ಅವರಲ್ಲಿರುವ ಯೂತ್ಫುಲ್ ಎನರ್ಜಿ ಮತ್ತು ಪ್ರಧಾನಿ ಮೋದಿ ಅವರ ಮೇಲಿರುವ ಭರವಸೆ ಕರ್ನಾಟಕವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಆದ್ರೆ ಇದೆಲ್ಲ ಡಿಪೆಂಡ್ ಆಗೋದು ಕರ್ನಾಟಕದ ಜನರ ಸಪೋರ್ಟ್ ಮತ್ತು ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಏನೇ ಆಗ್ಲಿ, ಈ ಯಂಗ್ ಲೀಡರ್ ಮೇಲೆ ಇಡೀ ಕರ್ನಾಟಕದ ಕಣ್ಣಿದೆ ಅನ್ನೋದು ಮಾತ್ರ ಸತ್ಯ. ಇಂದಿನ ರಾಜಕೀಯ ವ್ಯವಸ್ಥೆ ಮತ್ತು ಗಲಾಟೆಗಳನ್ನು ನೋಡಿದ್ರೆ ನಮಗೆ ಇಂತಹ ಯಂಗ್ ಲೀಡರ್ ಸಿಎಂ ಆಗಿ ಬರೋದು ತುಂಬಾ ಅವಶ್ಯಕತೆ ಇದೆ. ಸ್ನೇಹಿತರೆ, ನೀವೇನಂತೀರಾ? ತೇಜಸ್ವಿ ಸೂರ್ಯ ನಮ್ಮ ಸಿಎಂ ಆಗ್ಬೇಕಾ ಬೇಡ್ವಾ? ನಿಮ್ಮ ಅಭಿಪ್ರಾಯನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.